ಮುನಿರತ್ನ ಪ್ರಕರಣ ಕಾಂಗ್ರೆಸ್ಸಿಗೆ, ಅದರಲ್ಲೂ ಹಳೆ ಮೈಸೂರು ಭಾಗದ ಒಕ್ಕಲಿಗ ನಾಯಕರಿಗೆ, ಅದರಲ್ಲೂ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶರಿಗೆ ಒಂದು ಅಸ್ತ್ರದಂತೆ ಸಿಕ್ಕಿದೆ. ನೋ ಡೌಟ್ ಅಬೌಟ್ ಇಟ್. ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ ವಿರುದ್ಧ ಸೋತ ನಂತರ ಡಿ ಕೆ ಸುರೇಶ್ ಅವರು ಅಷ್ಟಾಗಿ ಮಾಧ್ಯಮದ ಮುಂದೆ ಅಷ್ಟು ಕಾಣಿಸ್ಕೊತಾ ಇರಲಿಲ್ಲ, ಹೇಳಿಕೆಗಳನ್ನು ಕೊಡ್ತಾ ಇರಲಿಲ್ಲ. ಈಗ ಮುಖ್ಯಮಂತ್ರಿ ಬದಲಾವಣೆಯ ಸಂದರ್ಭದಲ್ಲಿ ಏನೋ ಮಾತಾಡಿದ್ರು. ಮುಂಚಿಗಿಂತ ಅವ್ರ ಮಾಧ್ಯಮದಲ್ಲಿ ಪ್ರೆಸೆನ್ಸ್ ಒಂಚೂರು ಕಡಿಮೆ ಆಗಿದೆ. ಅವ್ರದ್ದು ಸಹಜ ಕೂಡ, ಬೇಜಾರಿರುತ್ತೆ ಸೋಲಿಂದು. ಆದರೆ ಈ ವಿಷಯದಲ್ಲಿ ಔಟ್ರೈಟಾಗಿ ಮುಂದೆ ಬಂದಿದ್ದಾರೆ. ಏನು ಹೇಳಿದ್ರು ಕೇಳಿಸ್ಕೊಂಡು ದಿಗ್ಭ್ರಮೆ ಆಗ್ತಾ ಇದೆ. ಈ ರೀತಿ ಸಾಮಾನ್ಯರು ಯೋಚನೆ ಮಾಡೋದಕ್ಕಾಗೋದಿಲ್ಲ, ಪಕ್ಕ ಕ್ರಿಮಿನಲ್ಗಳ ಮಾತ್ರ ಯೋಚನೆ ಮಾಡ್ಬೇಕು ಹಿಂಗೆ ಅಂತ. ಆ ರೀತಿಯಾಗಿದೆ ಮುನಿರತ್ನರ ಕೃತ್ಯ ಅಂತ ಮಾತಾಡೋದು. ಈಗ ರಾತ್ರಿ 8 ಗಂಟೆಗೆ ಒಕ್ಕಲಿಗ ನಾಯಕರದೊಂದು ಸಭೆ ನಡೀತಾ ಇದೆ. ಮುಂದೇನು ಮಾಡಬೇಕು ಅಂತ ಮುಖ್ಯಮಂತ್ರಿಗಳನ್ನು ಒಕ್ಕಲಿಗ ನಾಯಕರುಗಳ ಭೇಟಿಯಾಗಿ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ರು. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಏನೊಂದು ಆಕ್ಷನ್ ಪ್ಲಾನ್ ರೀತಿಯಲ್ಲಿ ರೆಡಿಯಾಗಿದೆಯಾ? ಅಜಿತ್, ಈಗಾಗಲೇ ಮುನಿರತ್ನ ವಿರುದ್ಧ ಅಂತೂ ಒಂದು ಆಕ್ಷನ್ ಪ್ಲಾನ್ ಅಂತೂ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತ್ಯೇಕವಾಗಿ ದೂರು ಕೊಡಬೇಕು. ಕನಿಷ್ಠ 20 ಜಿಲ್ಲೆಗಳಲ್ಲಿ ಅವ್ರ ವಿರುದ್ಧ FIR ದಾಖಲು ಮಾಡಬೇಕು ಅಂತೇಳಿ DCCಗಳಿಗೆ ಸೂಚನೆ ಅಂತೂ ಹೋಗಿದೆ. ಆ ಪ್ರಕಾರ ಹೋರಾಟಗಳು ನಡೀತಾ ಇದ್ದಾವೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ದೂರು ಕೊಡುವಂಥದ್ದು ಆಗ್ತಾ ಇದೆ. ಅದರ ಮುಂದುವರಿದ ಭಾಗವಾಗಿ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಕೂಡ ಇದೆ. ಸೊ ಈ ಚುನಾವಣೆಯ ಸಂದರ್ಭದಲ್ಲಿ ಇದನ್ನು ಬಳಕೆ ಮಾಡುವಂಥ ಕುರಿತಾಗಿಯೂ ಕೂಡ ಒಂದಷ್ಟು ಪ್ಲಾನ್ ಆಫ್ ಆಕ್ಷನ್ ನಡೀತಾ ಇದೆ. ಯಾಕಂದರೆ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಈ ಸಭೆ ಆಗ್ತಾ ಇದೆ. ಚನ್ನಪಟ್ಟಣದ ಅಭ್ಯರ್ಥಿಯ ಆಯ್ಕೆ, ಬೇರೆ ಬೇರೆ ವಿಚಾರಗಳಿಗೆ ಅವರನ್ನೇ ಸಮಿತಿ ಮಾಡಿ ಅಧ್ಯಕ್ಷರನ್ನು ಕೂಡ ಮಾಡಿದ್ದಾರೆ. ಚಲುವರಾಯಸ್ವಾಮಿ ಅವರಿಗೆ ಒಕ್ಕಲಿಗರ ನಾಯಕರನ್ನ ಸಭೆಗೆ ಸೇರಿಸ್ತಾ ಇದ್ದಾರೆ. ಇದು 2ನೇ ಬಾರಿಗೆ ನಡೀತಾ ಇರೋದು. ಲೋಕಸಭಾ ಚುನಾವಣೆಯ ಸೋಲಿನ ಬಳಿಕ ಒಕ್ಕಲಿಗ ನಾಯಕರ ಮೇಲೆ CM ಟೀಮ್ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಯಾಕೆಂದರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಓಟ್ ಕಾಂಗ್ರೆಸ್ಗೆ ಶಿಫ್ಟ್ ಆಗಲಿಲ್ಲ. ಅದರ ನಾಯಕತ್ವ ಅಂದರೆ ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ ಲೀಡರ್ ಅಂದರೆ ಡಿ ಕೆ ಶಿವಕುಮಾರ್ ಹೆಸರು ಮೊದಲಿರುತ್ತೆ. ಅವರು DCM ಆಗಿದ್ದಾಗಲೂ ಕೂಡ ಒಕ್ಕಲಿಗರನ್ನ ಕಾಂಗ್ರೆಸ್ಗೆ ಕರೆತರುವಲ್ಲಿ ಸೋತಿದ್ದಾರೆ ಅನ್ನುವಂಥ ಟೀಕೆಗಳು ವ್ಯಕ್ತ ಆಗಿತ್ತು. ಆ ಕಾರಣಕ್ಕಾಗಿ ಮೊದಲನೇ ಸಭೆ ನಡೆದಿತ್ತು. ಈಗ ಅದನ್ನು ರೀಗೈನ್ ಮಾಡಬೇಕು ಅಂದರೆ ಇರುವಂಥದ್ದು ಚನ್ನಪಟ್ಟಣ ಬೈ ಎಲೆಕ್ಷನ್. ಆ ಬೈ ಎಲೆಕ್ಷನ್ ಗೆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದಂಥ ವರ್ಚಸ್ ವಾಪಸ್ ತರಬಹುದು ಅನ್ನುವಂಥ ಲೆಕ್ಕಾಚಾರ. ಅದೇ ಕಾರಣಕ್ಕಾಗಿ ಅವರು ಪದೇ ಪದೇ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗಿ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ, ವಾರಕ್ಕೊಮ್ಮೆ ಆದರೂ ಅಲ್ಲಿ ಹೋಗಿ ಬರ್ತಾ ಇದ್ದಾರೆ. ಇದೆಲ್ಲವೂ ನಡೀತಾ ಇದೆ. ಸೊ ಒಂದು ಕಡೆ ಮುನಿರತ್ನ ಪ್ರಕರಣ ಈ ಚುನಾವಣೆಗೂ ಕೂಡ ಬಳಸ್ಕೊಳ್ಳುವಂಥದ್ದು ಒಂದು, ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರನ್ನ ಒಂದು ಕಾಂಗ್ರೆಸ್ ಪರವಾಗಿ ಒಂದು ವೇವ್ ಸೃಷ್ಟಿ ಮಾಡುವಂಥ ಪ್ರಯತ್ನ ಕೂಡ ಇವತ್ತಿನ ಸಭೆ ಬಳಿಕ ಆಗಬಹುದಾದಂತಹ ಸಾಧ್ಯತೆಗಳಿದ್ದಾವೆ. ಜೊತೆಗೆ CM ಆಯ್ಕೆ ವಿಚಾರದಲ್ಲೂ ಕೂಡ ಹಲವರು CM ಆಕಾಂಕ್ಷಿಗಳು ನಾನು CM ಆಗ್ತೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಯಾರು ಹೆಚ್ಚು ಮಾತನಾಡ್ತಾ ಇಲ್ಲ. ಹಾಗಾಗಿ ಅವರ ಬೆನ್ನಿಗೆ ನಿಲ್ಲುವಂತಹ ಒಂದು ತೀರ್ಮಾನದ ಬಗ್ಗೆಯೂ ಕೂಡ ಬಹಳ ಗಂಭೀರವಾಗಿ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇವತ್ತಿನ ಸಭೆ ಈ 2 ಆ್ಯಂಗಲ್ನಿಂದಲೂ ಕೂಡ ಬಹಳ ಪ್ರಮುಖವಾಗಿದೆ. ಅಜಿ, ಮುಂದೇನು ಅಂತ ಅಂದರೆ ಆಯ್ತು, ಬೇರೆ ಬೇರೆ ಕಡೆ ಕಂಪ್ಲೇಂಟ್ ಕೊಡೋದು, ಬೇರೆ ಯಾರು ಸಂತ್ರಸ್ತರು ಬರುವ ಸಾಧ್ಯತೆ ಇದೆಯಾ? ಆ ಥರದ್ದು ಏನಾದ್ರು ಚರ್ಚೆಗಳು ನಡೀತಾ ಇದ್ದಾವ? ಅಲ್ಲ, ಈಗ ಆ ಥರದ್ದೇ ಇದ್ರೆ ನಿಶ್ಚಿತವಾಗಿಯೂ ಬಿಡೋದೇ ಇಲ್ಲ. ಯಾಕೆಂದರೆ ಈಗ ಬಂದಿರ್ತ ಕಂಪ್ಲೇಂಟ್ನ ಹಿಂದೆಯೂ ಕೂಡ ರಾಜಕೀಯ ಪ್ರೇರಿತವಾದಂತಹ ಶಕ್ತಿಗಳಿದ್ದಾವೆ ಅನ್ನೋದನ್ನು ಬಹಳ ಗಂಭೀರವಾಗಿ ನೋಡಲಾಗ್ತಾ ಇದೆ. ಯಾಕೆಂದರೆ ಈ ಮಹಿಳೆ ಈ ಹಿಂದೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈ ಆರೋಪಗಳನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಯಾರು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಮುನಿರತ್ನ ಅವರ ವಿರುದ್ಧ ಕಿಡ್ನ್ಯಾಪ್ ಕೇಸನ್ನು ಹಾಕಿಸಲಾಯಿತು. ಅವರೇ ಪಕ್ಷಕ್ಕೆ ಸೇರಿಸಿಕೊಂಡಂಥ ವ್ಯಕ್ತಿ, ಅವರ ವಿರುದ್ಧವೇ ದೂರು ಕೊಟ್ಟ. ಅದನ್ನು ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮುನಿರತ್ನ ಸುದ್ದಿಗೋಷ್ಠಿ ಮಾಡಿ CCTV ದೃಶ್ಯಾವಳಿಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಈ ಪ್ರಯತ್ನಗಳು ನಿಶ್ಚಿತವಾಗಿ ಆಗ್ತಾನೆ ಇದೆ, ಅದು ಆಗತ್ತೆ ಕೂಡ. ಈಗ ಒಂದು ಸಂದರ್ಭ ಸಿಕ್ಕಿದೆ, ಆ ಸಂದರ್ಭವನ್ನು ನಿಶ್ಚಿತವಾಗಿಯೂ DK ಬ್ರದರ್ಸ್ ಬಳಸ್ಕೊಳ್ತಾ ಇದ್ದಾರೆ. ಇದನ್ನು ರಾಜ್ಯಾದ್ಯಂತ ಹೋರಾಟ ಮಾಡುವಂಥದ್ದು ಒಂದು ಕಡೆ, ಕಾನೂನಾತ್ಮಕವಾದಂಥ ಹೋರಾಟ ಮಾಡೋದು ಇನ್ನೊಂದು ಕಡೆ. ಇದರ ಜೊತೆಗೆ ಒಕ್ಕಲಿಗರ ಅಸ್ಮಿತೆಯ ಪ್ರಶ್ನೆ ಅನ್ನೋದನ್ನು ಹೆಚ್ಚು ಪ್ರಚಾರ ಮಾಡೋದ್ರ ಮೂಲಕ ಕಾಂಗ್ರೆಸ್ಗೆ ಪರವಾದಂಥ ಒಂದು ಅಲೆ ಸೃಷ್ಟಿ ಮಾಡುವಂಥದ್ದು ಮತ್ತು ಕಾಂಗ್ರೆಸ್ನ ಪರವಾಗಿ ಅವ್ರನ್ನ ಕರೆದುಕೊಂಡು ಬರುವಂಥದ್ದು ಕೂಡ ಆಗ್ತಾ ಇದೆ. ಯಾಕೆಂದರೆ ಅಶೋಕ್ ಅವರು ಈ ಪ್ರಕರಣದ ಬಗ್ಗೆ ಹೆಚ್ಚು ಮಾತನಾಡ್ತಾ ಇಲ್ಲ, ಕುಮಾರಸ್ವಾಮಿ ಈ ಪ್ರಕರಣದ ಬಗ್ಗೆ ಹೆಚ್ಚು ಮಾತನಾಡ್ತಾ ಇಲ್ಲ. ಮೈತ್ರಿ ನಾಯಕರುಗಳು ಒಕ್ಕಲಿಗರ ಅಸ್ಮಿತೆಯ ವಿಚಾರ ಬಂದಾಗ, ಒಕ್ಕಲಿಗರ ಹೆಣ್ಮಕ್ಳ ವಿಚಾರ ಬಂದಾಗ ಸಮರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಜನರ ಮನಸ್ಸಿಗೆ ಹೆಚ್ಚು ತಲುಪಿಸಿದ್ರೆ ಮುಂದಿನ ದಿನಗಳಲ್ಲಿ ಅದು ಹೆಚ್ಚು ಸಹಕಾರಿಯಾಗುತ್ತೆ. ನಾಳೆ DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಾಗ ಸಮುದಾಯ ತಮ್ಮ ಜೊತೆಗೆ ಬರಬೇಕು ಅನ್ನುವಂಥದ್ದು ಒಂದು. ಇನ್ನೊಂದು ಕಡೆ ಈ ವಿಚಾರವನ್ನು ಹೆಚ್ಚು ಪ್ರಚಾರ ಮಾಡಿದಷ್ಟು DK ಬ್ರದರ್ಸ್ಗೆ ಲಾಭ. ಕಾರಣ ಚುನಾವಣಾ ಅಂದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಕೂಡ ಇರೋದ್ರಿಂದ
ರಾಮನಗರದಲ್ಲಿ ಚನ್ನಪಟ್ಟಣವನ್ನು ಗೆದ್ದರೆ ಕಂಪ್ಲೀಟ್ ಆಗಿ ವಾಶೌಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಆಗಲಿ JDS ಆಗಲಿ ರಾಮನಗರ ಜಿಲ್ಲೆಯಲ್ಲಿ ಅಸ್ತಿತ್ವ ಇರೋದಿಲ್ಲ. ಯಾಕಂದ್ರೆ ಈಗಾಗಲೇ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಚನ್ನಪಟ್ಟಣ ಒಂದು ಗೆದ್ರೆ ರಾಮನಗರವನ್ನ ಕಾಂಗ್ರೆಸ್ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದ್ರ ಮೂಲಕ ಹಳೆ ಮೈಸೂರು ಭಾಗಕ್ಕೆ ಒಂದು ಮೆಸೇಜ್ ಅನ್ನು ಕೂಡ ಪಾಸ್ ಮಾಡುವಂತಹ ಗುರಿ ಇದೆ. ಆ ಎಲ್ಲ ಆಂಗಲ್ ನಲ್ಲೂ ಕೂಡ ಇವತ್ತಿನ ಚರ್ಚೆಗಳು ನಡೀತಾವೆ. ಅಜಿತ್, ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್, ನಿಮ್ಮೆಲ್ಲ ಮಾಹಿತಿ. ಸಿಕ್ಕ ಅವಕಾಶಗಳನ್ನು ಬಳಸಿಕೊಳ್ಳುವುದೇ ರಾಜಕಾರಣ. ವಿರೋಧಿಗಳಿಗೆ ಅವಕಾಶ ಸಿಗದಂತೆ ನೋಡಿಕೊಳ್ಳುವುದು ಕೂಡ ರಾಜಕಾರಣವೇ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.